ಒಂದು ಕಡೆ ಪಠ್ಯಪುಸ್ತಕ ಆದಷ್ಟು ಬೇಗ ಸಿಗಲಿ ಮಕ್ಕಳಿಗೆ, ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದಲ್ಲಿ 183 ಕೋಟಿ ರೂಪಾಯಿ ಅವ್ಯವಹಾರದ ಬಗ್ಗೆ ನಾವು ಸ್ಟೋರಿ ಮಾಡಿದ್ವಿ. ಆಮೇಲೆ ನಾಗೇಂದ್ರ ರಾಜೀನಾಮೆ ಕೊಟ್ಟರು, ಅಮಾನತು ಕೆಲವರಾದರು, ಒಂದು 10-11 ಜನ 13 ಜನ ಅರೆಸ್ಟ್ ಆದರು. ಈಗ ಕೇಂದ್ರದಿಂದ ಈ ಇಲಾಖೆಗೆ ಅಥವಾ ಇದಕ್ಕೆ ಬಂದಿರುವಂಥ 83 ಕೋಟಿ ರೂಪಾಯಿ ಕೂಡ ಗೋಲ್ಮಾಲ್. ಇದು ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಹೆಂಗೆ ಅಂತಂದರೆ ಕೇಂದ್ರದಿಂದ ಬಂದ 83 ಕೋಟಿ ರೂಪಾಯಿ ಅದು ಕೂಡ ಗೋಲ್ಮಾಲ್ ಆಗಿದೆ. ಕಲ್ಲೇಶನ್ ಅವರು ಅಮಾನತಾಗಿದ್ದಾರೆ. ಈಗ 182 ಕೋಟಿ ಪ್ಲಸ್ 83 ಕೋಟಿ ಹತ್ರ 300 ಕೋಟಿ ಆಗ್ತಾ ಇದೆ. ಹಾಗಿದ್ರೆ ಹಗರಣಗಳ ಕೂಪವಾಗ್ತಾ ಇದೆಯಾ? ವಾಲ್ಮೀಕಿ ನಿಗಮ ಬಗೆದಷ್ಟು ಬಯಲಾಗ್ತಾ ಇದೆ ಅಕ್ರಮಗಳ ಸರಣಿ. ರಾಜ್ಯದ ಹಣ ಪೋಲಾಯಿತು, ಈಗ ಕೇಂದ್ರದ ಹಣ ಕೂಡ ಲೂಟಿ ಮಾಡಿದ್ದಾರಾ? ಯಾರೀ ಲೂಟಿಕೋರರು? ರಿಪಬ್ಲಿಕ್ ಕನ್ನಡದಲ್ಲಿ ಈ ನಿಗಮದ ಬಗ್ಗೆ ಮತ್ತೊಂದು ಬಿಗ್ ನ್ಯೂಸ್. ಕೇಂದ್ರ ಸರ್ಕಾರದ 83 ಕೋಟಿ ರೂಪಾಯಿ ದುರುಪಯೋಗ ಆಗಿದೆಯಂತೆ. ಏನ್ರಿ ಆಗ್ತಾ ಇದೆ? ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿ ಎಸ್ಟಿ ಮೋರ್ಚಾ ಅಧ್ಯಕ್ಷರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈಗಾಗಲೇ ವಾಲ್ಮೀಕಿ ನಿಗಮ ಅಕ್ರಮ ಕೇಸಿನಲ್ಲಿ ಕಲ್ಲೇಶ್ ಅವರನ್ನು ಅಮಾನತು ಮಾಡಿರೋದು, ಅದು ಈ 83 ಕೋಟಿ ರೂಪಾಯಿ ಅವ್ಯವಹಾರದ ಬಗ್ಗೆ. ಅವರ ಅಮಾನತಲ್ಲ, ಅರೆಸ್ಟ್ ಆಗಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡದ ಮೂಲಕ ಬಂಗಾರು ಹನುಮಂತ್ ಆಗ್ರಹ ಮಾಡಿದ್ದಾರೆ. ಯಾರೀ ಬಂಗಾರು ಹನುಮಂತ್? ಅವರು ಈ ವಾಲ್ಮೀಕಿ ಸಮಾಜ ಇದೆಯಲ್ಲ, ಅಂದರೆ ಎಸ್ ಟಿ ಮೋರ್ಚಾ ಅಧ್ಯಕ್ಷರು. ಎಸ್ ಟಿ ಮೋರ್ಚಾ ಈ ಎಸ್ ಟಿ ಮೋರ್ಚಾದ ಅಂಡರಲ್ಲಿ ಬರುತ್ತೆ. ಇದರ ಬಗ್ಗೆ ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ. ಅವರು ಮಾತಾಡಿದ್ರು, ನೋಡಿ, ರಾಜ್ಯ ಸರ್ಕಾರದ ದುಡ್ಡು 183 ಕೋಟಿ, ಅದರಲ್ಲಿ ಅವ್ಯವಹಾರ ಆಗಿದೆ. 700 ಖಾತೆಗಳಿಗೆ ಹೋಗಿದೆ, ಯಾರ್ಯಾರ ಖಾತೆಗಳಿಗೆಲ್ಲ ಹೋಗಿದೆ. ಅದನ್ನು ಸಮಗ್ರವಾಗಿ ನಾವು ಹಿಂಬಾಲಿಸ್ತಾ ಇದ್ದೀವಿ. ಈಗ ಬಂಗಾರು ಹನುಮಂತು ಎಸ್ ಟಿ ಮೋರ್ಚಾ ಅಧ್ಯಕ್ಷ, ಬಿಜೆಪಿ. ನಾನು ಹೇಳೋದನ್ನು ಕಾಂಗ್ರೆಸ್ ಅಧ್ಯಕ್ಷ ಎಲ್ಲರೂ ಮಾತಾಡಬೇಕು ಇದರ ಬಗ್ಗೆ. 83 ಕೋಟಿ ಕೇಂದ್ರದಿಂದ ಬಂದಿರೋದು ದುರುಪಯೋಗವಾಗಿದೆ ಅಂತ ಹೇಳಿ ರಾಜ್ಯ ಸರ್ಕಾರ ಕೂಡ ಇದರ ಬಗ್ಗೆ ಒಂದು ತನಿಖೆಗೆ ಸೇರಿಸಬೇಕು ಅದನ್ನು, ಅಥವಾ ಪ್ರತ್ಯೇಕ ತನಿಖೆಯನ್ನು ಮಾಡಬೇಕು. ಏನು ಹೇಳಿದ್ದಾರೆ ಬಂಗಾರು ಹನುಮಂತು ಕೇಳಿಸ್ಕೊಳ್ಳಿ. ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡಿರ್ತಕ್ಕಂತಹ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ವಿಚಾರಗಳು ಬೆಳಕಿಗೆ ಬಂದಿದ್ದಾವೆ. ಏನೋ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಲ್ಲೇಶ್ ಅಂತಕ್ಕಂಥ ಅಧಿಕಾರಿಯ ಅಮಾನತ್ತೇನಿದೆ, ಆ ಅಮಾನತ್ತಿನ ಹಿಂದೆ ಮತ್ತೊಂದು ಅನುಮಾನಗಳು ಶುರುವಾಗಿದ್ದಾವೆ. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಿದ್ದಾರೆ. ಹೊಸ ವಿಚಾರಗಳನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಅದು ಏನು ಅಂತಕ್ಕಂಥದ್ದನ್ನು ಕೇಳೋಣ. ಈಗ ನಿಮಗೆಲ್ಲ ಗೊತ್ತಿರುವ ಹಾಗೆ ವಾಲ್ಮೀಕಿ ನಿಗಮದಲ್ಲಿ ಬಗೆದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗೆ ಬರ್ತಿದೆ. ಇವತ್ತು ಕೇಂದ್ರ ಸರ್ಕಾರದ ವಿಶೇಷ ದುರ್ಬಲ ಗುಂಪುಗಳ ಯೋಜನೆ ಅಡಿಯಲ್ಲಿ ಸುಮಾರು 83 ಕೋಟಿ ಅನುದಾನವನ್ನು ನಮ್ಮ ಒಂದು ಎಸ್ ಟಿ ನಿಗಮಕ್ಕೆ ನೀಡಿತ್ತು. ಈ ಒಂದು 83 ಕೋಟಿ ಹಣವನ್ನು ಕಲ್ಲೇಶ್ ಎಂಬುವರು ಮತ್ತು ಅವರ ಅಧಿಕಾರಿಗಳ ತಂಡ ದುರುಪಯೋಗ ಮಾಡಿಕೊಂಡಿದ್ದಾರೆ. ಇದು ಮುಖ್ಯಮಂತ್ರಿಗಳ ಕಡೆ ಗಮನ ಕೂಡ ಬಂದಿದೆ. ಗಮನಕ್ಕೆ ಬಂದ ತಕ್ಷಣ ಅವ್ರನ್ನ ಇನ್ನು ಕಲ್ಲೇಶ್ನವರು ಅಮಾನತು ಮಾಡಿದ್ರು. ಈಗ 2 ದಿನದಿಂದ ನಾವು ಮುಖ್ಯಮಂತ್ರಿ ಆಗ್ರಹ ಪಡಿಸೋದು ಏನಂತಂದರೆ, ಅಮಾನತು ಮಾಡೋದಲ್ಲ, ಅವನ್ನ ಕಲ್ಲೇಶನ ಬಂಧನ ಪಡಿಸ್ಬೇಕು. ಕಲ್ಲೇಶನ ಜೊತೆಗೆ ಏನೇನು ಇತರ ಅಧಿಕಾರಿ ಅವ್ರನ್ನೆಲ್ಲ ಬಂಧನಕ್ಕೊಳಪಡಿಸಿ ತನಿಖೆ ಆಗಬೇಕು. ಅದರ ಜೊತೆಗೆ ಏನು ಕೇಂದ್ರ ಸರ್ಕಾರ 83 ಕೋಟಿ ಅನುದಾನ ಕೂಡ ಅದಕ್ಕೆ ತನಿಖೆ ಆಗಬೇಕು, ಅದು ಕೂಡ ಸಿಬಿಐ ತನಿಖೆ ಆಗ್ಬೇಕಂತಂದೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಇದೇ ತಿಂಗಳು 28ನೇ ತಾರೀಕು ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿಗೆ ಎಸ್ ಟಿ ಮೋರ್ಚಾದ ವತಿಯಿಂದ ಮುತ್ತಿಗೆ ಹಾಕಂತ ಕೆಲಸ ಮಾಡ್ತಾ ಇದ್ದೀವಿ. ಸರ್, ಈಗ ಬಹಳ ಪ್ರಮುಖವಾಗಿ ಸಚಿವರದು ತಲೆದಂಡ ಆಗಿದೆ. ಮುಂದಿನ ನಡೆ ಏನು ಸರ್ ಬಿಜೆಪಿದು? ಬರೀ ನಮಗೆ ನಾಗೇಂದ್ರ ಅವರ ರಾಜೀನಾಮೆ ಒಂದೇ ಇದಕ್ಕೆ ಪರಿಹಾರ ಅಲ್ಲ. ಇದರಲ್ಲಿ ಶಾಸಕರು ಮತ್ತು ಸಚಿವರ ಕೈವಾಡ ಕೂಡ ಭಾಳಷ್ಟು ಜನ ಇದ್ದಾರೆ. ಇದಕ್ಕೆಲ್ಲ ಸೂತ್ರಧಾರಿ ಕಾರಣದ ಹಣಕಾಸು ಇಲಾಖೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದೇ ಆಗಿರೋದು. ಇದು ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆ ಕೊಟ್ಟರೆ ಒಳ್ಳೆಯದಾಗುತ್ತೆ. ಇಲ್ಲಿದ್ರೆ ಇಡೀ ಎಸ್ಟಿ ಸಮುದಾಯ ಮತ್ತು ದಲಿತ ಸಮುದಾಯ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡೋದ್ರ ಜೊತೆಗೆ ಪ್ರತಿಭಟನೆ ಕೂಡ ಮಾಡ್ತಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದಿಷ್ಟು ಬಿಜೆಪಿಯ ಎಸ್ ಟಿ ಮೋರ್ಚಾದ ರಾಜ್ಯಾಧ್ಯಕ್ಷರ ಮಾತು. CM ಸಿದ್ದರಾಮಯ್ಯ ಅವರ ತಲೆದಂಡ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.